ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಾವು ಹಾಕುವಂಥ ಎಲ್ಲ ವಿಷಯಗಳನ್ನು ನೀವು ತಿಳಿದುಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ವಿಷಯವನ್ನು ತಿಳ್ಕೊಳ್ಳಿ ಸ್ನೇಹಿತರೆ. ದಯವಿಟ್ಟು ವಿಷಯಗಳು ಬಹಳಷ್ಟು ಗಂಭೀರವಾಗಿದೆ, ಸುಮ್ಮನೆ ಅಂತ ಕುಳಿತುಕೊಳ್ಳಬೇಡಿ, ವಿಷಯ ಬಹಳ ಗಂಭೀರವಾಗಿದೆ. ಈ ಸಂದರ್ಭದಲ್ಲಿ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ, ಕರ್ನಾಟಕದಲ್ಲಿ ಸಿಬಿಎಸ್ಇ ಶಾಲೆಗಳಲ್ಲಿ R3 ಕನ್ನಡ ಇರುವುದಿಲ್ಲ, ಎಚ್ಚರ ಇರಲಿ. ಯಾವುದೇ ಕಾರಣಕ್ಕೂ ಸಿಬಿಎಸ್ಇ ಶಾಲೆಗಳಲ್ಲಿ R3 ಕನ್ನಡ ಇರುವುದಿಲ್ಲ. ಇದು ಸ್ಪಷ್ಟವಾಗಿ ಎಲ್ಲರಲ್ಲಿ ಇರಲಿ ಸ್ನೇಹಿತರೆ. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಕೇಳ್ಬೋದು, ತ್ರಿಭಾಷಾ ಸೂತ್ರ ಬಂದಿದೆಯಲ್ಲ 9ನೇ ತರಗತಿಗೆ R3 ಮಾಡ್ಬೇಕಂತ ಹೇಳ್ತಾ ಇದ್ದಾರಲ್ಲ ನಮ್ಮ ಶಾಲೆಯ ಪ್ರಾಂಶುಪಾಲರು ಅಂತ ನೀವು ಹೇಳ್ಬೋದು. ಅದು ಭಾರತದ ದೇಶಕ್ಕೆ, ಸಿಬಿಎಸ್ಇ ಬೋರ್ಡು ಇಡೀ ಭಾರತ ದೇಶಕ್ಕೆ ಹೇಳಿದೆ, ನಮ್ಮ ಕರ್ನಾಟಕಕ್ಕಲ್ಲ. ಅದು ನೆನ್ಪಿಟ್ಕೊಳ್ಳಿ. ಅದು ಏನೇ ಇದ್ರೂ ಕೂಡ ಉತ್ತರ ಭಾರತಕ್ಕೆ ಇರುವಂಥದ್ದು, ನಮ್ಮ ದಕ್ಷಿಣ ಭಾರತಕ್ಕೆ ಇದು ಅವಶ್ಯಕತೆ ಇರುವುದಿಲ್ಲ. ಯಾಕೆ ಅಂದ್ರೆ, ಒಂದೇಳೆ ನೀವೇನಾದ್ರು R3 ಮಾಡ್ಬೇಕಂತ ಹೋದ್ರೆ ಅದನ್ನು ಬೇಕಾದ್ರೆ ಹಿಂದಿ ಮಾಡಿ, ಕನ್ನಡ ಇರುವುದಿಲ್ಲ. ನೀವು ನಿಮ್ಮ ಶಾಲೆಗಳಿಗೆ ಪ್ರಿನ್ಸಿಪಾಲರಿಗೆ ತಿಳಿ ಹೇಳಬೇಕಾಗುತ್ತದೆ. ಯಾಕಂದ್ರೆ ನಮ್ಮ ರಾಜ್ಯ ಸರ್ಕಾರದ ಆದೇಶ ಇದೆ, ಈಗಾಗಲೇ ತಮಿಳುನಾಡು ಸರ್ಕಾರ, ಕೇರಳ ಸರ್ಕಾರ ಇದು ಯಾವುದನ್ನು ತೆಗೆದುಕೊಂಡಿಲ್ಲ. ಅನೇಕ ಸರ್ಕಾರಗಳು ಇದನ್ನು ಕೈ ಬಿಟ್ಟಿದೆ. ಹಾಗಾಗಿ ನಾವು ಕೂಡ ಕೈ ಬಿಡಬೇಕಾಗುತ್ತದೆ. ದಯವಿಟ್ಟು ಇದರ ಬಗ್ಗೆ ಎಲ್ಲರಿಗೂ ಗಮನ ಇರಲಿ. ಒಂದೇಳೆ ನಿಮ್ಮ ಶಾಲೆಯಲ್ಲಿ ಬಹಳಷ್ಟು ನಿಮಗೆ ಪ್ರೆಷರ್ ಹಾಕ್ತಾ ಇದ್ದಾರಾ, ನೀವು ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರಾ, ನೀವು ಪುಸ್ತಕ ಯಾವುದನ್ನು ಮಾಡಬೇಕು, ತಿಳಿಗನ್ನಡ ಮಾಡಿ. ನೀವು ವಾದ ಮಾಡಬೇಕು. ನಮ್ಮದು ರಾಜ್ಯ ಸರ್ಕಾರದ ನಿಯಮ ಇದೆ, ಯಾವುದೇ ಕಾರಣಕ್ಕೂ R3 ನಮಗಿಲ್ಲ, R3 ಹಿಂದಿ ಇದೆ ಅಂತ ಹೇಳಬೇಕು, R3 ಕನ್ನಡ ಇಲ್ಲ. ಒಂದು. ಆಮೇಲೆ ಇನ್ನೊಂದು ಏನಾಗಿದೆ ಅಂದ್ರೆ ಸ್ನೇಹಿತರೆ, ಮೊನ್ನೆ ನಡೆದಿರುವಂತ ಒಂದು ಸೆಷನ್ ಇಂದ ಅನೇಕ ಶಿಕ್ಷಕರಲ್ಲಿ ಗೊಂದಲ ಉಂಟಾಗಿದೆ. ಪ್ರತಿಯೊಬ್ಬರು ದಿನಕ್ಕೆ ನನಗೆ 5ರಿಂದ 6 ಜನ ಶಿಕ್ಷಕರು ಕಾಲ್ ಮಾಡ್ತಾ ಇದ್ದಾರೆ. ಮೇಡಮ್, R3ಗೆ ಯಾವುದೋ ಪುಸ್ತಕ ಬರ್ತಾ ಇದೆ ಅಂತಾನೆ, ಎನ್ನು ಯಾವಾಗ ಬರುತ್ತದೆ? ಅದಕ್ಕೆ ನಾನು ಹೇಳಲಿಲ್ಲ ಆ ಮಾತು, ಯಾರು ಹೇಳಿದ್ದಾರೆ ಅವರಿಗೆ ಕೇಳಿ ಅಂತ. ನೋಡಿ, ನೀವು ಸಿಬಿಎಸ್ಇ ಇದರಲ್ಲಿ ಅಥವಾ NCERT ಇದರಲ್ಲಿ ಮಂಡಳಿಯಲ್ಲಿ ಇರಬಹುದು, ಟೆಕ್ಸ್ಟ್ ಬುಕ್ ನೀವು ಮಾಡಿರ್ಬೋದು. ಆದರೆ ನಿಮಗೆ ಸಿಬಿಎಸ್ಇ ಬೋರ್ಡ್ ಈ ರೀತಿಯಾಗಿ ಇದು ಕೊಡಿ, ಅವೇರ್ನೆಸ್ ಕೊಡಿ ಅಂತ ನಿಮ್ಗೆ ಹೇಳಲಿಲ್ಲ. ಬೋರ್ಡೇ ಹೇಳ್ತಾ ಇಲ್ಲ. ಈಗಾಗಲೇ ನಮಗೆ ಸರ್ಕ್ಯುಲರ್, ಫಸ್ಟ್ ಒಂದು ಸರ್ಕ್ಯುಲರ್ ಬೋರ್ಡೇ ನಮ್ಗೆ ಹೇಳಿದೆ, ಎಲ್ಲ ರಾಜ್ಯಗಳಿಗೂ ಕೂಡ 3rd ಲ್ಯಾಂಗ್ವೇಜ್ ಅನ್ನು ಕೊಟ್ಟುಬಿಟ್ಟು ನಮಗೆ ಕರ್ನಾಟಕದಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ ಬುಕ್ ಅವೈಲಬಲ್ ಇರುವುದು ಯಾವುದು ಗೊತ್ತಾ? ತಿಳಿಗನ್ನಡ ಮತ್ತು ಸಿರಿಗನ್ನಡ ಬುಕ್ ಅವೈಲಬಲ್ ಇರುತ್ತದೆ ಅಂತ ಹೇಳಿದೆ. ಬೇರೆ ಬುಕ್ಕನ್ನು ನೀವು NCERT ಫಾಲೋ ಅಪ್ ಮಾಡಿ, ಕರ್ನಾಟಕದಲ್ಲಿ ಸಿರಿಗನ್ನಡ ಮತ್ತು ತಿಳಿಗನ್ನಡ ಅಂತಾನೆ ಬೋರ್ಡೇ ತಿಳಿಸಿದೆ. ಸಿಬಿಎಸ್ಇ ಬೋರ್ಡ್ ಎಲ್ಲಿನೂ ಹೇಳಲಿಲ್ಲ ನಮ್ಮ ಕರ್ನಾಟಕಕ್ಕೆ ನೀವು R3 ಕನ್ನಡ ಮಾಡಿ ಅಂತ, ಎಲ್ಲಿನೂ ಹೇಳಲಿಲ್ಲ. ಅವ್ರು ಯಾರೋ ನಿಮಗೆ ತಪ್ಪು ಗೈಡನ್ನು ಮಾಡಿದ್ದಾರೆ. ನೀವೇನಾದ್ರೂ ಟೆಕ್ಸ್ಟ್ ಬುಕ್ ಮಾಡಿದಿದ್ರೆ ಮಂಡಳಿಯವರು ನಿಮಗೆ ದುಡ್ಡು ಕೊಟ್ಟರು, ಅಲ್ಲಿ ಮುಗೀತು ನಿಮ್ಮದು ಸಂಬಂಧ. ನಿಮಗೆ ಸಿಬಿಎಸ್ಇ ಬೋರ್ಡ್ ಅವರು ಪ್ರಚಾರ ಮಾಡಿ ಅಂತ ಹೇಳಲಿಲ್ಲ. ಈ ತರ ತಪ್ಪು ಕಲ್ಪನೆಯನ್ನು ಎಲ್ಲಿನೂ ಬಿತ್ತಬೇಡಿ. ಎಲ್ಲ ಶಿಕ್ಷಕರಲ್ಲಿ ಗೊಂದಲ ಉಂಟಾಗಿದೆ. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ, ನಿಮ್ಮ ಶಾಲೆಗಳಲ್ಲಿ ನಿಮ್ಮ ಪ್ರಾಂಶುಪಾಲರಲ್ಲಿ ಹೇಳಿ, ನಮ್ಮ ಸಿಬಿಎಸ್ಇ ಶಾಲೆಗಳಲ್ಲಿ, ನಮ್ಮ ಬೆಂಗಳೂರಿನಲ್ಲಿ, ನಮ್ಮ ಕರ್ನಾಟಕದಲ್ಲಿ ನಮಗೆ ಕನ್ನಡ R3 ಇರುವುದಿಲ್ಲ, ಬೇಕಾದ್ರೆ ಹಿಂದಿ ನೀವು ಮಾಡಿ ಅಂತ ಹೇಳಿ. ಪ್ರತಿಯೊಬ್ಬರು ಕೂಡ R3 ಕನ್ನಡ ಯಾವ್ದು ಮಾಡಬೇಕಂತ ಎಲ್ಲರಲ್ಲಿ ಗೊಂದಲ ಉಂಟಾಗಿದೆ. ಒಂದೇಳೆ ನೀವು R3 ಕನ್ನಡ ಮಾಡಲೇಬೇಕು ಅಂತ ಇದ್ದೀರಾ, ಕಂಪಲ್ಸರಿಯಾಗಿ ನಿಮ್ಮ ಶಾಲೆಯಲ್ಲಿ ತಿಳಿಗನ್ನಡ ಕೊಡಿ. ಟೆಕ್ಸ್ಟ್ ಬುಕ್ ಯಾವುದು ಇಲ್ಲ, ನಮ್ಮಲ್ಲಿ ಇರುವುದು 2 ಬುಕ್ಸು, ಒಂದು ಸಿರಿಗನ್ನಡ, ಇನ್ನೊಂದು ತಿಳಿಗನ್ನಡ. ನಾನು ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮ ಕನ್ನಡ ಶಿಕ್ಷಕರಲ್ಲೇ ಬಹಳಷ್ಟು ಗೊಂದಲ ಇರುವುದರಿಂದ ಅವರು ಇನ್ನೂ ಜಾಸ್ತಿಯಾಗಿ ಮಾಡ್ಕೊಳ್ತಾ ಇದ್ದಾರೆ ಶಾಲೆಗಳಲ್ಲಿ. ಈ ಗೊಂದಲ ಇವತ್ತೇ ನಿವಾರಣೆ ಆಗಲಿ ನಿಮ್ಗೆಲ್ಲರಿಗೂ. ಯಾವುದೇ ಕಾರಣಕ್ಕೂ ತಿಳಿಗನ್ನಡ ಪುಸ್ತಕ ಫಾಲೋ ಅಪ್ ಮಾಡಿ ನಿಮ್ಮ ಶಾಲೆಗಳಲ್ಲಿ. 6ನೇ ತರಗತಿಗೂ ಕೂಡ ನೀವು R3 ಇಲ್ಲ, ಕಂಪಲ್ಸರಿ ಕನ್ನಡ ಕೊಡಿ. ನಮ್ದು ಕಂಪಲ್ಸರಿ ಕನ್ನಡ ನಿಯಮ ಇದೆ. ಅದಕ್ಕೆ ನಿಮಗೆ ಕಷ್ಟ ಆಗ್ತಾ ಇದೆಯೇ ಸಿರಿಗನ್ನಡ, ತಿಳಿಗನ್ನಡ ಕೊಡಿ. ಅದಕ್ಕೆ ಈಗ ಬೋರ್ಡ್ 2 ಪುಸ್ತಕವನ್ನು ಈ ವರ್ಷದಲ್ಲಿ ಪರಿಚಯ ಮಾಡಿದೆ. ಒಂದೇಳೆ ಮೊನ್ನೆ ಯಾರು ಕೇಳ್ತಾ ಇದ್ರು, ಮಿಸ್ ನಾವು 9ನೇ ತರಗತಿಯಲ್ಲಿ ನಾವು
R3 ಪುಸ್ತಕ ಇಲ್ಲ, ನಮ್ಮ ಹತ್ರ ಬುಕ್ಸೇ ಇಲ್ಲ ಅಂತ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಕರ್ನಾಟಕ ಸರ್ಕಾರ ಇಂಡೆಂಟ್ ಹಾಕುವಾಗ ನಿಮ್ಮ ಶಾಲೆಯ ಸ್ಟ್ರೆಂತ್, ಎಕ್ಸಾಂಪಲ್ ನಿಮ್ಮ ಶಾಲೆಯಲ್ಲಿ 9ನೇ ತರಗತಿಯಲ್ಲಿ 100 ಮಕ್ಕಳಿದ್ರೆ 100 ಮಕ್ಕಳಿಗೂ ಕೂಡ ಬುಕ್ಕನ್ನು ಹಾಕಿ ಅಂತ, ಇಂಡೆಂಟ್ ಹಾಕಿ ಅಂತ ಕಳಿಸಿತ್ತು. ಇದೇ ಕಾರಣಕ್ಕಾಗಿ ಎಲ್ಲರ ಶಾಲೆಯಲ್ಲಿ ಕೂಡ ಎಲ್ಲ CBSE ಶಾಲೆಗಳಲ್ಲಿ ಈ ವರ್ಷದಲ್ಲಿ ನಿಮಗೆ ತಿಳಿಗನ್ನಡ ಅಥವಾ ಸಿರಿಗನ್ನಡ ಪುಸ್ತಕ ಕಂಪಲ್ಸರಿಯಾಗಿ ಸಿಗುತ್ತದೆ. ಪುಸ್ತಕ ಅವೈಲೇಬಲ್ ಇರುತ್ತದೆ ನಮ್ಮದು, ಸಿರಿಗನ್ನಡ ಮತ್ತು ತಿಳಿಗನ್ನಡ. ಯಾವುದೇ ಕಾರಣಕ್ಕೂ ನೀವು NCERT ಪುಸ್ತಕ ಬಳಸುವ ಹಾಗಿಲ್ಲ. ಅದು ನಮಗೆ ಅಲ್ಲ, ಅದು ಯಾವ ದೇಶದಿಂದನೋ ಬರಲಿ, ಯಾವ ರಾಜ್ಯದಿಂದನಾದರೂ ಮಗು ಬರಲಿ, ನಮ್ಮದು ಬುಕ್ಸ್ ಒಂದೇ, ತಿಳಿಗನ್ನಡ. ಸರಳವಾಗಿ ಮಾಡಬೇಕಂದ್ರೆ ತಿಳಿಗನ್ನಡ, ಇಲ್ಲ ನೀವು ಸ್ಟ್ಯಾಂಡರ್ಡ್ ಆಗಿ ಮಾಡ್ತೀನಿ ಅಂತ ಹೋದರೆ ಸಿರಿಗನ್ನಡ ತಗೊಳ್ಳಿ. 2 ಪುಸ್ತಕ, 3ನೇ ಪುಸ್ತಕಕ್ಕೆ ಇಲ್ಲಿ ಅವಕಾಶ ಇರುವುದಿಲ್ಲ. ಹಾಗಾಗಿ ಸ್ನೇಹಿತರೆ, ನಮ್ಮ ಕನ್ನಡವನ್ನು ಕೆಲವೊಂದು ಸಲ ನಾವುಗಳೇ ಹಾಳು ಮಾಡ್ಕೊಳ್ತಾ ಇದ್ದೀವಿ. ಯಾಕೆ ಅಂದರೆ 2 ರೀತಿಯಲ್ಲಿ ಇಲ್ಲಿ ಪ್ರಶ್ನೆಗಳು ಉದ್ಭವ ಆಗುತ್ತದೆ. ಒಂದು, ನನಗೆ ಇವಾಗ ಅನೇಕ ಶಾಲೆಯ ಕನ್ನಡ ಶಿಕ್ಷಕರು ಕೆಲವೊಂದು ಶಾಲೆಗಳಿಗೆ ಪ್ರಿನ್ಸಿಪಾಲರಿಗೆ ಕೂಡ ನನ್ನ ನಂಬರನ್ನು ಕೊಟ್ಟಿದ್ದಕ್ಕಾಗಿ ಕೆಲವೊಬ್ಬರು ನನ್ನ ಹತ್ರ ಮಾತಾಡ್ತಾ ಇದ್ರು. ಏನಂತ ಹೇಳಿದರೆ, ಕನ್ನಡ ಇಷ್ಟು ಡಿಫಿಕಲ್ಟ್ ಆಗಲಿಕ್ಕೆ ನಮ್ಮ ಕನ್ನಡ ಶಿಕ್ಷಕರದು ಭಾಗನೂ ಇದರಲ್ಲಿ ಇದೆ. ಯಾಕೆ ಅಂತ ಹೇಳಿದರೆ, ಕನ್ನಡ ಶಿಕ್ಷಕರಾಗಿ ನಾವುಗಳೇ ಏನು ಹೇಳ್ತಾ ಇದ್ದೀವಿ ಗೊತ್ತಾ, ಇದು CBSE, ಇದು ಸ್ಟೇಟ್ ಬೋರ್ಡಿನ ಫಸ್ಟ್ ಲ್ಯಾಂಗ್ವೇಜ್ ಬುಕ್ಕು, ಇದು ತುಂಬ ಡಿಫಿಕಲ್ಟ್ ಇದೆ, ಇದನ್ನು ಕಲಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ನಾವು ಹೋಗಿ ಪ್ರಿನ್ಸಿಪಲ್ ಹತ್ರ ಹೇಳೋದು. ಅವರುಗಳು ಹೌದಾ, ಹಾಗಿದ್ರೆ CBSE ಬೋರ್ಡಿಗೆ ತಿಳಿಸ್ತೀವಿ ನಾವು ಅಂತ ಹೇಳಿ ಅವರು ಒಂದು ರೀತಿ ಅವಕಾಶ ಇದನ್ನು ತಗೊಂಡ್ರು. ಓಕೆ, ಈ ರೀತಿ ನಾವು ಹೇಳಿದ್ಕೋಸ್ಕರ ಒಂದು ಭಾಗ ಆಯಿತು. ಇನ್ನೊಂದು ಪಾಯಿಂಟ್ ಏನಂತ ಹೇಳಿದರೆ, ಒಂದು ಇವ್ಯಾಲ್ಯುವೇಷನ್ ಮಾಡುವಾಗ 10ನೇ ತರಗತಿಯಲ್ಲಿ ಬಹಳಷ್ಟು ಮಕ್ಕಳಿಗೆ ಕಡಿಮೆ ಅಂಕವನ್ನು ಕೊಡುವುದು ಕೂಡ ಈ ಇದಕ್ಕೆ ಕಾರಣ ಆಗುತ್ತದೆ. ಎಷ್ಟೋ ಹೆಚ್ಚಿಗಳು, ಎಷ್ಟೋ ವ್ಯಾಲ್ಯುವೇಟರ್ಗಳು ತಮ್ಮ ಮೂಗಿನ ನೇರಕ್ಕೆ ಆ ಪೇಪರ್ನನ್ನು ವ್ಯಾಲ್ಯುವೇಷನ್ ಮಾಡ್ತಾರೆ. ನಾವು MA BEd ಟೀಚರು, ನಾನು ಹೆಚ್ಚಿ, ನಾನು ವ್ಯಾಲ್ಯುವೇಟರು ಅಂತ ಹೇಳಿ ನಾವು ಈ ರೀತಿಯಾದಂಥ ಒಂದು ಪೊಸಿಷನ್ ಮಾಡಿಕೊಂಡು ನಾವು ವ್ಯಾಲ್ಯುವೇಷನ್ ಮಾಡ್ತಾ ಇರ್ತೀವಿ. ಹಾಗಾಗಿ ಮಕ್ಕಳಿಗೆ 79 ಬಂದಾಗ, 78 ಬಂದಾಗ ಇವುಗಳಿಗೆ ಸುಮ್ಮನೆ ಬೇಕಂತ ಅಲ್ಲಿ ಇಲ್ಲಿ ಒಂದು ಇದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಕಂಡುಹಿಡಿದು ರೌಂಡ್ ಅಪ್ ಮಾಡಿ ಅದಕ್ಕೆ ಅಂಕ ಕಟ್ ಮಾಡ್ತೀವಿ. ಆ ರೀತಿಯೆಲ್ಲ ನಾವು ಮಾಡಬಾರ್ದು. ಕನ್ನಡ ಯಾವ ರೀತಿಯಾಗಿ ಕಳೆದು ಹೋಗ್ತೈತೆ ಅಂತ ನಮಗೆ ಗೊತ್ತಿಲ್ಲ. ಕೇವಲ CBSE ಬೋರ್ಡ್ R3 ತಂದಿದೆಯೇ ಕನ್ನಡ ಕಳೆದು ಹೋಗುತ್ತದೆ ಅನ್ನೋಕ್ಕೆ ಅದೊಂದೇ ಕಾರಣ ಅಲ್ಲ, ಹಲವಾರು ಕಾರಣಗಳಿದ್ದಾವೆ. ನಮ್ಮ ವ್ಯಾಲ್ಯುವೇಷನ್ ಕೂಡ ತಪ್ಪಾಗ್ತಾ ಇದೆ, ನಾವು ಅಂಕನೇ ಕೊಡೋದಿಲ್ಲ. ಅದು ಚಿಕ್ಕ ಮಗು 13-14 ವಯಸ್ಸಿನ ಏಜಿನಲ್ಲಿ ಅಷ್ಟು ಸುಂದರವಾಗಿ ಬರೆಯುತ್ತದೆ, ಅದಕ್ಕೆ ನಾವು ಅಂಕನೇ ಕೊಡುವುದಿಲ್ಲ, ನಾವು ಅಂಕ ಕೊಡಬೇಕಾಗುತ್ತದೆ. ಅದು ಕೂಡ ಒಂದು ಕಾರಣ ಇದೆ. ಒಂದು, ನಮಗೆ ಇಲ್ಲಿ ಕಲಿಸ್ಲಿಕ್ಕೆ ಬರಲಿಲ್ಲ ಅಂತ ನಾವೇ ಹೋಗಿ ಪ್ರಿನ್ಸಿಪಾಲ್ ಹತ್ರ ಹೇಳಿದ್ದು ಒಂದು. ಇನ್ನೊಂದು, ವ್ಯಾಲ್ಯುವೇಷನ್ ಮಾಡುವಾಗ ನೋಡಿ, ಸಂಸ್ಕೃತದವರು, ಫ್ರೆಂಚ್ ಅವರು, ಹಿಂದಿಯವರು ಎಷ್ಟು ಚೆನ್ನಾಗಿ ಅಂಕಗಳನ್ನು ಕೊಡ್ತಾರೆ, ನಾವು ಕನ್ನಡದವರು ಅಂಕನೇ ಕೊಡುವುದಿಲ್ಲ. ಹೀಗೆಲ್ಲ ನಾವು ಮಾಡ್ತಾ ಇರುವುದರಿಂದ ನಮ್ಮ ಕನ್ನಡ R3ಗೆ ಹೋಗುತ್ತದೆ. R3ಗೆ ಏನಾದ್ರು ಹೋಯಿತು ಅಂದರೆ ನಾವು ಶಾಲಾ ಹಂತದಲ್ಲಿ ಪರೀಕ್ಷೆ ಮಾಡಿಕೊಂಡು ವ್ಯಾಲ್ಯುವೇಷನ್ ಮಾಡಿಕೊಂಡು ಕೂತ್ಕೊಳ್ಬೇಕಾಗುತ್ತದೆ. ಆಗ ನಮ್ಗೆ ಯಾವ ಹೆಚ್ಚಿನೂ ಇಲ್ಲ, ಯಾವ ವ್ಯಾಲ್ಯುವೇಷನೂ ಇಲ್ಲ, ನಾವು ಯಾವ ಬೋರ್ಡ್ ಕರೆಕ್ಷನೇ ಇರೋದಿಲ್ಲ. ನಮಗೆ ಆರಾಮ್ಸೆ ನಾವು ಶಾಲೆಯಲ್ಲಿ ವ್ಯಾಲ್ಯುವೇಷನ್ ಮಾಡಿಕೊಂಡು R3 ನಮಗೆ ಅವ್ರು ಕೊಡ್ತಾರೆ, NCERT ಬುಕ್ಕು, ಅದನ್ನು ಫಾಲೋ ಅಪ್ ಮಾಡಿಕೊಂಡು ನಾವು ಶಾಲಾ ಹಂತದಲ್ಲಿ ಪರೀಕ್ಷೆ ಮಾಡಬೇಕಾಗುತ್ತದೆ. ಹಲವಾರು ಕಾರಣಗಳಿದೆ ಈ ಕನ್ನಡ ಹೀಗಾಗಲಿಕ್ಕೆ. ಕೇವಲ 1-2 ಕಾರಣಗಳು ಅಂತ ಹೇಳ್ತಾ ಇಲ್ಲ. CBSE ಬೋರ್ಡಿನ ಮೇಲೆ ನೀವು ಏನು ಹೇಳ್ಬೇಡಿ, CBSE ಬೋರ್ಡ್ ಏನೂ ಮಿಸ್ಟೇಕ್ ಮಾಡಲಿಲ್ಲ, ಇದು ತಪ್ಪಾಗಿರೋದೇ ನಮ್ಮಿಂದ. ಬೋರ್ಡ್ ಈಗೂ ಕೂಡ ಅವರು ಹೇಳ್ತಾನೆ ಇಲ್ಲ R3 ನೀವು ಕಂಪಲ್ಸರಿ ಕನ್ನಡವನ್ನು ಕಡ್ಡಾಯವಾಗಿ ಮಾಡಿ ಅಂತ ಬೋರ್ಡ್ ಎಲ್ಲಿನೂ ಹೇಳಿಲ್ಲ. ಎಲ್ಲ ಭಾಷೆಗೂ R3 ಹೇಳ್ತು ಪ್ರಾರಂಭದಲ್ಲಿ, ಕನ್ನಡಕ್ಕೆ ಹೇಳಲೇ ಇಲ್ಲ. ಬುಕ್ಸಿನ ಬಗ್ಗೆ ಗೊತ್ತಿದೆಯಾ? ಯಾಕಂದ್ರೆ ನಮ್ಮ ರಾಜ್ಯ ಸರ್ಕಾರದ ಆದೇಶ ನಿಯಮ ಇದೆ ಎಂದು CBSE ಬೋರ್ಡಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಿದೆ. ಅದು ಅವರು ಕೂಡ ನಮಗೆ ಹೇಳ್ತಾ ಇಲ್ಲ. ನಾವು ಮಧ್ಯ ವ್ಯಕ್ತಿಗಳೇ ನಾವು ಇದನ್ನೆಲ್ಲ ಹಾಳು ಮಾಡ್ತಾ ಇದ್ದೀವಿ. ಇದು ಮೊನ್ನೆ ನಡೆದಿರುವಂಥ ಸೆಷನ್ನಿಂದ ಅಂತೂ ಸಿಕ್ಕಾಪಟ್ಟೆ ತೊಂದರೆ ಆಗಿದೆ, ಎಲ್ಲ ಶಿಕ್ಷಕರಲ್ಲಿ ಗೊಂದಲ ಹುಟ್ಟಿದೆ ಇದು. ಆಮೇಲೆ ಇನ್ನೊಂದೇನಂದ್ರೆ 9ನೇ ತರಗತಿಗೆ ಮಾತ್ರ ನೀವೇನಾದ್ರು R3 ಮಾಡ್ಕೊಳ್ಳಿ, 10ನೇ ತರಗತಿಗಂತೂ ಇಲ್ವೇ ಇಲ್ಲ. R3 ಮತ್ತೆ ಕನ್ನಡ ಇಲ್ಲ. ನೀವು R3 ಮಾಡೋದಾದ್ರೆ ಹಿಂದಿ ಮಾಡ್ಕೊಳ್ಳಿ, ಕನ್ನಡ ಇಲ್ಲೇ ಇಲ್ಲ. ನಿಮ್ಮ ಶಾಲೆಗಳಲ್ಲಿ ದಯವಿಟ್ಟು ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ನೀವು ನಿಮ್ಮ ಪ್ರಿನ್ಸಿಪಾಲ್ ಹತ್ರ ಮಾತಾಡಿ ಈ ವಿಷಯದ ಬಗ್ಗೆ ಸರಿಯಾದ ನಿರ್ಧಾರವನ್ನು ನೀವೇ ತೆಗೆದುಕೊಳ್ಳಬೇಕು. ಇಲ್ಲದಿದ್ದರೆ ನೀವು R3 ತಗೊಂಡ್ರಿ ಅಂದರೆ ನಿಮಗೆ ಶಾಲಾ ಹಂತದಲ್ಲಿ ಪರೀಕ್ಷೆ ನಡೆಯುತ್ತದೆ, ಪಬ್ಲಿಕ್ ಪರೀಕ್ಷೆಗಳು ಇರೋದಿಲ್ಲ, ನೀವು ವ್ಯಾಲ್ಯುವೇಷನ್ಗೆ ಹೋಗ್ಲಿಕ್ಕಾಗಲ್ಲ. ದಯವಿಟ್ಟು ಎಚ್ಚರ ಇರಲಿ ಅಂತ ಹೇಳ್ತಾ ನಮಸ್ಕಾರ ಎಲ್ಲರಿಗೂ. ದಯವಿಟ್ಟು ಎಲ್ಲರೂ ಕೇಳಿಸ್ಕೊಳ್ಳಿ, R3 ಕನ್ನಡ ಕರ್ನಾಟಕದಲ್ಲಿ ಇರುವುದಿಲ್ಲ. ಒಂದ್ ವೇಳೆ ನಿಮ್ಮ ಶಾಲೆಯವರು ಹೇಳ್ಬೇಕಂತ ಹೇಳಿದ್ರೆ ತಿಳಿಗನ್ನಡವನ್ನು ಫಾಲೋ ಅಪ್ ಮಾಡಿ, ಅಷ್ಟೇ, ಮುಗೀತಲ್ಲಿಗೆ. ನಮಸ್ಕಾರ, ಥ್ಯಾಂಕ್ ಯು, ಧನ್ಯವಾದಗಳು.